ಬಡ ಕುಟುಂಬಗಳು ಯಾವುದಾದ್ರು ಇದ್ದರೆ ಅದನ್ನು ಸ್ವಲ್ಪ ಎಲ್ಲ ಕೈಯಿಂದ ಸ್ವಲ್ಪ ನಿಮಗೆ ಒಂದು ಇನ್ನೊಂದು ವಾರಕ್ಕೆ ಏನು ಬೇಕು ಅಂತ ವ್ಯವಸ್ಥೆ ಮಾಡಿಕೊಡ್ತೀನಿ. ಅವರ ಜೈಲಿಗೆ ಬಿಡಿಸೋದು ಏನವ ಬಿಡಿಸ್ಕೊಡ್ತೀನಿ ಕಣವ, ನನ್ನ ಜವಾಬ್ದಾರಿ. ಇನ್ನೊಂದು ವಾರದಲ್ಲಿ ನಾನೇ ಲಾಯರ್ ಸಿಟ್ಟು ಹಾಸ್ಪಿಟ್ಲಿಗೆ ಹೋಯ್ತಿದ್ದ ಅವನು ನಮ್ಮ ಹುಡುಗನೂ ಮೊಬೈಲ್ ಇಡ್ಸೋಣ ಒಳಗಡೆ ಹೇಳ್ತಾ ಇದ್ದಾರೆ. ಎಲ್ಲವನ್ನೇ ತಗೋತೀರ ಕಾಲೇಜ್ಗೆ ಹೋಗೋ ಹುಡುಗ ಇನ್ನೂ ಬಂದಿಲ್ವಾ ಮನೆಗೆ? ನಾನಿವತ್ತು ಅದಕ್ಕೋಸ್ಕರಲೇ ಬಂದೆ. ಮೊನ್ನೆ ನಾನು ಛತ್ತೀಸ್ಗಢದಲ್ಲಿ ಇದ್ದೆ. ನಾನು ಅಲ್ಲಿ ಯಾವುದೋ ಫ್ಯಾಕ್ಟರಿ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ. ಆ ರಾತ್ರಿ ಒಂದು ಊರಲ್ಲಿ ಟಿ ವಿಯಲ್ಲಿ ಈ ತಾಯಿ ಹೇಳೋದು ನೋಡ್ತಿದ್ದೆ. ಆ ಜೈಲ್ ಮುಂದೆ ನೀವೆಲ್ಲ ಓಡಾಡ್ತಾ ನೋಡ್ತಾ ಇದ್ದೆ. ಅದು ನೋಡಿದ ಮೇಲೆ ಸುರೇಶ್ ಫೋನ್ ಮಾಡಿ ನಮ್ಮ ಊರಿಗೂ ಹೋಗ್ಬರೋಣ ಬರ್ತೀರೋಣ ಅಂತ ಪೂರ್ಣವೇ 15 ಜನ ಎಲ್ಲರೂ ಮನೆ ಕೇಳಿ ಯಾರು ಭಯ ಬಿಡಬೇಡಿ. ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲರಿಗೂ ಜವಾಬ್ದಾರಿ ಗಣೇಶ ಮಾಡ್ತಾರೆ. ಅದು ಯಾರು ಈಗ ಪಾಪ ಇವರು ಅಮ್ಮಾಯಿಗಳು ಗಣೇಶನ ಇರ್ತದೆ ಗಲಾಟೆ ಆಗಿ ನೀರಾಗಿ ಗಣೇಶನ ವಿಸರ್ಜನೆ ಮಾಡೋರು ಬಂದು ಮನೆ ಸೇರ್ತಾರೆ. ನಡೀತು ನಡೆದ್ರೆ ಯಾರು ದೋಷ ಕೊಡೋದು ಏನು ಮಾಡ್ತೀವಿ ಹಂಚ್ಕೊಳ್ಳೋದು ಮಾಡೋದು ಜೈಲಿಂದ ಬಿಡಿಸ್ತೀವಿ. ಹೇಳಿ ಊರಿನಲ್ಲಿ ಯಾರು ಬರೋಕ್ಕೆ ಹೇಳಿ ನಾನು ಜವಾಬ್ದಾರಿ. ನಾನು ಎಲ್ಲೇ ಇದ್ದರೂ ಯಾರಾದ್ರು ಒಬ್ಬರನ್ನ ಮತ್ತು ಫರ್ದರ್ ಅರೆಸ್ಟ್ ಮಾಡಿದ್ರೆ ನಾನೇ ಬಂದು ಸ್ಟೇಷನ್ ಧೈರ್ಯವಾಗಿ ಯಾವ ರಾಜಕೀಯ ಏನು ಬೇಕೋ ನಾವೆಲ್ಲ ಒಂದು ನೆಮ್ಮದಿ ಬದುಕಕ್ಕೆ ಏನು ಬೇಕೋ ಅದು ಹೇಳೋಕೆ ಗೊತ್ತಾಯ್ತು. ಎಲ್ಲರೂ ಹೇಳಿ ಬರೋಕ್ಕೆ ಹೇಳಿ ಯಾರನ್ನೂ ಟಚ್ ಮಾಡೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ನನಗೆ ಹಲೋ ನಮಸ್ತೆ ಇದು ಬಂದೇ ಇಲ್ಲ ಬದುಕುಪ್ಪಾಗಿ ಅಂತೇನು ಅಂದರೆ ಈಗ ಅರೆಸ್ಟ್ ಆಗಿರೋದು ಒಂದು ಭಾಗ 2 ಗ್ರೂಪಲ್ಲಿ ಬಿಟ್ಟೋಗೋರೆ. ಇನ್ನೂ ಬಂದಿಲ್ಲ ಹೆಣ್ಮಕ್ಳು ಯಾಪಿದ್ದಾರೆ. ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದರೆ ಫರ್ದರ್ ಮಕ್ಕಳಿಗೆ ಅರೆಸ್ಟ್ ಮಾಡೋದು ಬೇಡ, ಯಾರಿಗೆ ದೋಷ ಕೊಡೋದು ಬೇಡ. ನನ್ನ ಅಭಿಪ್ರಾಯ ಇದೆ. ಅದು ಒಂದು ಸ್ಟ್ರಿಕ್ಟಾಗಿ ಹೇಳ್ಬಿಡಿ. ಹೆಂಗಾರು ಇಲ್ಲಾಂದರೆ ಮತ್ತು ನಾನು ಬೇರೆ ಥರ ಬಂದಿಲ್ಲ ನಾನು ಈಗ ಇರಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡ್ಬೇಡಿ. ದಯವಿಟ್ಟು ನಮ್ಗೆ ಯಾರ ಬಗ್ಗೆ ಪೊಲಿಟಿಕಲಿ ಕೂಡೋದು ಬೇಡ, ಚರ್ಚೆನೂ ಬೇಡ. ನಮಗೆ ಜನಕ್ಕೆ ಅಮಾಯಕರು ತೊಂದರೆ ಆಗೋದು ಬೇಡ. ಏನೋ ಒಂದು ಆ ಗಲಾಟೆ ಒಳಗೆ ಕಲ್ಲುಗಳು ತೋರಿರ್ತಾರೆ, ಟಿ ವಿಲಿ ನೋಡಿ ಸಿಗ್ತಾರೆ. ಬಿಡಿಸೋದಕ್ಕೆ ಏನು ಬೇಕೋ ಜಾಮೀನು ಕೊಟ್ಟಿದ್ರೆ ಮಾಡಿಸೋಣಂತೆ. ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಅದೇ ಮಾಡಬೇಕಾಗ ಬೈಯೋದ್ರಿಂದ ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತಂದಿರಿ. ಫರ್ದರ್ ಮತ್ತೆ ಯಾವುದೋ ಆ್ಯಕ್ಷನ್ ತಗೊಳ್ಳೋದಿಲ್ಲ ಬೇಡ. ನೋಡಿ ಅದೇ ಯಾರು ಬರಲ್ಲ ಮಾತಾಡ್ಬಿಡಿ.